ಬ್ಯೂಟಿಫುಲ್ ಡಿವೈನ್ ಸೋಲ್, ವೆಲ್ಕಮ್ ಟು ಸಿಲ್ವರ್ ಲೈನ್. ಇವತ್ತು ಡಿವೈನ್ ಮೆಸೇಜ್ ತೆಗಿತಾ ಇದ್ದೇನೆ. 12/8/2026 ಆಷಾಢ ಅಮಾವಾಸ್ಯೆ ಪ್ಲಸ್ ಸೂರ್ಯಗ್ರಹಣ. ಈ ಸೂರ್ಯಗ್ರಹಣ ಭಾರತದಲ್ಲಿ ಗೋಚರ ಇರುವುದಿಲ್ಲ. ಇದು ಜನರಲ್ ರೀಡಿಂಗ್ ಎಸ್ ಗೈಡೆನ್ಸ್ ಆಗಿ ತಗೊಳ್ಳಿ. ಸೊ ಆಷಾಢ ಅಮಾವಾಸ್ಯೆ ಪ್ಲಸ್ ಸೂರ್ಯಗ್ರಹಣದ ಮೆಸೇಜ್. ಸಬ್ಸ್ಕ್ರೈಬರ್ ಲೈಕ್ ಮಾಡಿದವರಿಗೆ ಸ್ಪೆಷಲ್ ಥ್ಯಾಂಕ್ ಯು. 3 ಕಾರ್ಡ್ ತೆಗಿತೇನೆ. ಫಾರೆಸ್ಟ್, ಕರ್ಮ, DNA, ವೇಲ್, ಬ್ರಿಡ್ಜ್, ಬಾಟಮ್ ಆಫ್ ದ ಡೆಕ್, ಸಾಲಿಟ್ಯೂಡ್, ಐಲ್ಯಾಂಡ್. ಮೂನಾಲಾಚಿಂದ 3 ಕಾರ್ಡ್ ತೆಗಿತಿದ್ದೇನೆ. ಚೇಂಜ್, ಥಂಡರ್ ಮೂನ್, darkness, the void, bottom of the deck, the path. ನೀವು ಬದಲಾವಣೆಗೆ ರೆಡಿ ಆಗಬೇಕು ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಒಂದು ದೊಡ್ಡ ಬದಲಾವಣೆ ಬರ್ತಾ ಇದೆ. ಥಂಡರ್ ಮೂನ್ ಚೇಂಜ್ ಬಂದಿದೆ. ಸೊ ಈ ಬದಲಾವಣೆಯನ್ನು ನೀವು ರೆಸಿಸ್ಟ್ ಮಾಡ್ತಿರ್ಬೋದು. ಅಂದರೆ ನಾನು ಈಗ ಇರೋದ್ರಲ್ಲೇ ಚೆನ್ನಾಗಿದ್ದೇನೆ, ಅಥವಾ ನನಗೆ ಈ ಬದಲಾವಣೆ ಬೇಡ. ಸೊ ಈ ಬದಲಾವಣೆ ರೆಸಿಸ್ಟ್ ಮಾಡಬೇಡಿ, ತಡೆ ಹಿಡಿಬೇಡಿ ಅಂತ ಹೇಳ್ತಿದ್ದಾರೆ. ಸೊ ಬ್ರೀತ್ ಇನ್ ಬ್ರೀತ್ ಔಟ್ ಮಾಡಬೇಕು. ಅಂದರೆ ನೀವು ಎಲ್ಲರ ಜೊತೆ ನೀವು ಅಡ್ಜಸ್ಟ್ ಆಗಬೇಕು ಅಂತ ಹೇಳ್ತಿದ್ದಾರೆ. ಸೊ ನಿಮ್ಗೆ ಈಗ ಜೀವನದಲ್ಲಿ ಅನಿಸ್ತಿರ್ಬೋದು, ಅಂದರೆ ಕತ್ಲೆ, ನನ್ನ ಜೀವನದಲ್ಲಿ ಬೆಳಕೇ ಇಲ್ಲ ಅಂತ ಹೇಳಿ. ಒಂದು ಅಮಾವಾಸ್ಯೆ ಥರ ಒಂದು ನಿಮ್ಮ ಜೀವನ, ಅಂದರೆ ಕತ್ತಲಂತ ನೀವು ಅನ್ಕೊಂಡಿರ್ಬೋದು. ಆದರೆ ಅಮಾವಾಸ್ಯೆ ಕಳೆದ ಮೇಲೆ ಬೆಳಕು ಬಂದೇ ಬರ್ತದೆ. ಅಥವಾ ಅಮಾವಾಸ್ಯೆ ದಿವಸನೂ ನಕ್ಷತ್ರಗಳು ಇರ್ತವೆ, ನಾವು ನೋಡೋದಿಲ್ಲ ಅಷ್ಟೇ ಅದರ ಕಡೆ. ಸೊ ಈಗ ನೀವು ನಿಮ್ಮನ್ನು ನೀವು ಡಾರ್ಕ್ನೆಸ್ ಅಲ್ಲಿ ಇಡಬೇಕು ಅಂತ ಹೇಳ್ತಾರೆ. ಅಂದರೆ ಒಂದು ಶ್ಯಾಡೋ ವರ್ಕ್ ಮಾಡಬೇಕು, ಕತ್ತಲಲ್ಲಿ ವರ್ಕ್ ಮಾಡಬೇಕು. ನೀವು ಒಬ್ಬರೇ ಕೂತ್ಕೊಂಡು ನಿಮಗೋಸ್ಕರ ಟೈಮನ್ನು ಕಳಿಬೇಕು. ನಾನು ಏನು ಮಾಡಬೇಕು ಮುಂದೆ, ಸೊ ನನ್ನಿಂದ ಏನು ಬದಲಾವಣೆ ತರಬೇಕು ನಾನು. ಸೊ ನೀವೀಗ ನಿಮ್ಮ ಬಗ್ಗೆ ನೀವು ಯೋಚನೆ ಮಾಡಿಕೊಂಡು ಕತ್ತಲಲ್ಲಿ ಇದ್ದಿರ್ಬೋದು, ಏನೋ ಒಂದು ಭ್ರಮೆಯಲ್ಲಿರ್ಬೋದು. ಇಲ್ಲ, ನನ್ನ ಜೀವನದಲ್ಲಿ ಬದಲಾವಣೆ ಸಾಧ್ಯನೇ ಇಲ್ಲ, ಅಥವಾ ಏನು ಬದಲಾವಣೆ ಆದರೆ ಏನು ಸಮಸ್ಯೆ ಆಗ್ತದೆ ಏನೋ ಅಂತ ನೀವು ಅಂದ್ಕೊಂಡಿರ್ಬೋದು. ಸೊ ಈಗ ನಿಮ್ಮ ಜೀವನದಲ್ಲಿ ಆ ಥರ ನಡೀತಿರ್ಬೋದು. ಇಲ್ಲಿ ಕರ್ಮ ಕಾರ್ಡ್ ಬಂದಿದೆ. ಅಂದರೆ ಕೆಲವೊಮ್ಮೆ ನಮ್ಗೆ ಇರ್ತದೆ, ಇದು ಕರ್ಮ ಅಂದರೆ ಎಲ್ರಿಗೊಂದು ತಪ್ಪು ಕಲ್ಪನೆ ಇದೆ. ನಾವೇನೋ ತಪ್ಪು ಮಾಡ್ತೇವೆ, ಅದಕ್ಕೆ ದೇವರು ಪನಿಷ್ಮೆಂಟ್ ಕೊಡ್ತಾರೆ, ಶಿಕ್ಷೆ ಕೊಡ್ತಾರೆ, ಇದುವೇ ಕರ್ಮ ಅಂತೇಳಿ. ಕರ್ಮ ಅಂದರೆ ತಪ್ಪು ಮಾಡಿದಕ್ಕೆ ಶಿಕ್ಷೆ ಅಲ್ಲ. ಕರ್ಮ ಅಂದರೆ ನಾವು ಹಿಂದಿನ ಜನ್ಮದಲ್ಲಿ ಮಾಡಿದ್ದ ತಪ್ಪುಗಳಿರ್ಬೋದು, ಅದು ಈ ಜನ್ಮದಲ್ಲಿ ಕರ್ಮದ ಮುಖಾಂತರ ಬರ್ತವೆ. ಸೊ ಈ ಜನ್ಮದಲ್ಲಿ ನಾವು ಬಂದಿರೋದು ಕರ್ಮ ಕಳೀಲಿಕ್ಕೆ. ಅದು ನಮಗೆ ಯಾವ ಕಷ್ಟಗಳು ಇರ್ಬೋದು, ದುಃಖಗಳು ಇರ್ಬೋದು, ಏನೇ ಸಮಸ್ಯೆಗಳಿರ್ಬೋದು. ಸೊ ಅದನ್ನು ನಾವು ಕಳಿಬೇಕಾಗ್ತದೆ. ಸೊ ಇದು ಕೆಲವೊಮ್ಮೆ ನಮ್ಮ ಹಿಂದಿನ ಜನ್ಮದಿಂದಲೂ ಬರ್ತದೆ. ಅಂದರೆ ಮುಂದಿನ ಜನ್ಮ ಚೆನ್ನಾಗಿರ್ಬೇಕು ಅಂತ ಹೇಳಿ ನಾವು ಈ ಜನ್ಮದಲ್ಲಿ ಕರ್ಮ ಕಳಿಬೇಕಾಗ್ತದೆ. ಸೊ ಇದು ಹಿಂದಿನ ಜನ್ಮದ್ದು ಇರ್ಬೋದು, ಅಥವಾ ನಮ್ಮ DNA, ನಮ್ದು ವಂಶ ಪಾರಂಪರ್ಯದಿಂದಲೂ ಬಂದಿರ್ಬೋದು, ಅಜ್ಜ ಅಜ್ಜಿ ಮುತ್ತಾತರಿಂದಲೂ ಬಂದಿರ್ಬೋದು. ಆ ಕರ್ಮವನ್ನು ನಾವು ಕಳಿಬೇಕಾಗ್ತದೆ. ಸೊ ನೀವೀಗ ಅಂದರೆ ನೇಚರ್ ಜೊತೆ ನೀವು ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಬೇಕು ಅಂತೇಳಿ. ಅಂದರೆ ಈ ನೇಚರ್ ನಿಮಗೆ, ಪ್ರಕೃತಿ ಆಮ್ಲಜನಕನು ಕೊಡ್ತದೆ, ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ ಅನ್ನು ನೀವು ಬಿಡ್ತೀರ, ಅದನ್ನು ರಿಸೀವ್ ಮಾಡ್ತದೆ. ಸೊ ನೀವು ಹಾಗೆ ಒಳ್ಳೆದನ್ನು ಕೆಟ್ಟದನ್ನು ಎರಡನ್ನೂ ನೀವು ಜೀವನದಲ್ಲಿ ಅಕ್ಸೆಪ್ಟ್ ಮಾಡ್ಕೋಬೇಕು ಅಂತ ಹೇಳ್ತಿದ್ದಾರೆ. ನೀವು ನಿಮ್ಮನ್ನು ನೀವು ಸಾಲಿಟ್ಯೂಡಲ್ಲಿ ಇರಬೇಕು ಅಂತೇಳಿ. ಸಾಲಿಟ್ಯೂಡ್ ಅಂತ ಹೇಳಿದರೆ ನಿಮ್ಮನ್ನು ನೀವು ಪ್ರಶ್ನೆ ಮಾಡ್ಕೊಳ್ಬೇಕು, ನಾನು ಏನು ಬದಲಾವಣೆ ತರಬೇಕು, ನಾನು ಯಾವ ಭ್ರಮೆಯಲ್ಲಿದ್ದೇನೆ. ಸೊ ಆ ಭ್ರಮೆಯಿಂದ ನೀವು ಹೊರಗೆ ಬರಬೇಕು ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಸೊ ನಿಮಗೊಂದು ಈ ಒಂದು ಹೊಸ ನಿಮಗೋಸ್ಕರ ಒಂದು ಹೊಸ ಪಾತ್ವೇ ಓಪನ್ ಆಗ್ತಿದೆ ಅಂತಾರೆ, ಅಂದರೆ ದಾರಿ. ಸೊ ನೀವು ದಾರಿ ಕಡೆ ನೋಡಬೇಕು, ಆ್ಯಕ್ಷನ್ ತಗೊಳ್ಳಿ ಅಂತ ಹೇಳ್ತಾರೆ. ನೀವೀಗ ಆ್ಯಕ್ಷನ್ ತಗೊಳ್ಬೇಕು, ರೆಸ್ಪಾಂಡ್ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಇಲ್ಲಿ ಒಂದು ಹೊಸ ದಾರಿ ಕಡೆ ನೋಡಬೇಕು. ಏನು ನೀವೀಗ ಕತ್ತಲಲ್ಲಿ ಇದ್ದೀರಾ, ಕತ್ತಲಲ್ಲಿ ಕಳೆದು ನಿಮ್ಮನ್ನು ನೀವು ಪ್ರಶ್ನೆ ಮಾಡಿಕೊಂಡು ಬದಲಾವಣೆಗೆ ಸಿದ್ಧರಾಗಬೇಕು ಅಂತ ಹೇಳ್ತಿದ್ದಾರೆ. ಇಲ್ಲಿ ನೀವು ಯಾವುದೇ ಕಾರಣಕ್ಕೂ ಬದಲಾವಣೆ ಬೇಡ ಅಂತ ಹೇಳಬಾರ್ದು. ಇದು ಬದಲಾವಣೆ ನಿಮಗೆ ಒಳ್ಳೆಯದು ತರ್ಬೋದು ಅಥವಾ ಕೆಟ್ಟದ್ದು ಅಂತ ಅನಿಸ್ತಿರ್ಬೋದು. ಆದರೆ ಬದಲಾವಣೆ ಏನಿದ್ರು ನಿಮ್ಮ ಒಳ್ಳೆಯದಕ್ಕೋಸ್ಕರನೇ ಬರ್ತದೆ. ಸೊ ಎಲ್ಲವನ್ನು ಅಕ್ಸೆಪ್ಟ್ ಮಾಡಿ ಹೊಸ ದಾರಿಯನ್ನು ಆಯ್ದುಕೊಳ್ಳಿ ಅಂತ ನಿಮಗೆ ಇಲ್ಲಿ ಯೂನಿವರ್ಸ್ ಹೇಳ್ತಿದ್ದಾರೆ. ಮ್ಯಾಜಿಷಿಯನ್, ಜಡ್ಜ್ಮೆಂಟ್, ಮೇಜರ್ ಅರ್ಕಾನ ಬಂದಿದೆ, ಕ್ವೀನ್ ಆಫ್ ಸೋರ್ಸ್, ಈಗ ನಿಮಗೆ ಕನ್ಫ್ಯೂಷನ್ ಇರ್ಬೋದು, ಯಾವ ಕಡೆ ಹೋಗಬೇಕು, ಏನು ಮಾಡಬೇಕು ಅಂತ ನಿಮ್ಗೆ ಗೊತ್ತಾಗದೇ ಇರ್ಬೋದು. ಅಥವಾ ನಿಮಗೆ ಆಯ್ಕೆ ಇರ್ಬೋದು, ಯಾವ ಕಡೆ ಹೋಗಬೇಕು, ಯಾವುದನ್ನು ಆಯ್ಕೆ ಮಾಡಬೇಕು, ಕನ್ಫ್ಯೂಷನ್ ಇದ್ದಿರ್ಬೋದು. ಸೊ ನೀವು ಶಾಂತ ರೀತಿಯಲ್ಲಿ ಆಯ್ಕೆ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಇಲ್ಲಿ ನಿಮ್ಮ ಜೀವನದಲ್ಲೊಂದು ಜಡ್ಜ್ಮೆಂಟ್ ಆಗ್ತಾ ಇದೆ ಅಂತ ಹೇಳ್ತಿದ್ದಾರೆ. ಅಂದರೆ ನಿಮ್ಗೆ ಏನಾದರೂ ಒಂದು ಸತ್ಯ ಗೊತ್ತಾಗ್ಬೋದು. ಇದೊಂದು ನಿಮ್ಮದು ಕರ್ಮ ಕ್ಲಿಯರ್ ಇದ್ರೂ ಇರ್ಬೋದು. ಸೊ ನಿಮ್ಮ ಜೀವನ ಒಂದು ಮ್ಯಾಜಿಕ್ ರೀತಿಯಲ್ಲಿ ಬದಲಾಗೋದ್ರಲ್ಲಿದೆ ಅಂತ ಹೇಳ್ತಿದ್ದಾರೆ. ಅದಕ್ಕೋಸ್ಕರ ನೀವು ಒಂದು
ಒಳ್ಳೆ ಡಿಸಿಷನ್ಗೆ ಬರಬೇಕಾಗ್ತದೆ. ಸೊ ನೀವು ತುಂಬ ಪ್ರಯತ್ನ ಪಡಬೇಕಾಗ್ತದೆ. ಇಲ್ಲಿ ಪ್ರಯತ್ನ ಇಂಪಾರ್ಟೆಂಟ್. ಸೊ ನಿಮ್ಮ ಥಿಂಕಿಂಗ್, ನಿಮ್ಮ ಯೋಚನೆ ಏನಿದೆಯಾ ಅದು ತುಂಬ ಇಂಪಾರ್ಟೆಂಟ್ ಆಗ್ತದೆ. ಸೊ ಇಲ್ಲೊಂದು ನಿಮಗೆ ಜಡ್ಜ್ಮೆಂಟ್, ಯೂನಿವರ್ಸ್ ಕಡೆಯಿಂದ ಒಂದು ಏನಾದರೂ ಒಂದು ಜಡ್ಜ್ಮೆಂಟ್ ಬರ್ತದೆ, ಅಥವಾ ನಿಮ್ಮ ಲೈಫ್ ಒಂದು ರಿನ್ಯೂವಲ್ ಆಗೋದ್ರಲ್ಲಿದೆ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಏಂಜಲ್ ಕಡೆಯಿಂದ ಕಾರ್ಡ್ ತೆಗಿತಿದ್ದೇನೆ. ರೀಕನ್ಸಿಡರ್, ರಿಮೈನ್ ಪಾಸಿಟಿವ್, ರಿಕವರಿ ವಿದಿನ್ ದ ನೆಕ್ಸ್ಟ್ ಫ್ಯೂ ಮಂತ್ಸ್. ನಿಮ್ಗಿಲ್ಲಿ ಯೂನಿವರ್ಸ್ ಹೇಳ್ತಿದ್ದಾರೆ, ಈಗ ನಿಮ್ಮ ಜೀವನದಲ್ಲಿ ಏನ್ ಬೇಕಾದ್ರೂ ನಡೆದಿರ್ಬೋದು, ಅಥವಾ ನಿಮ್ಮ ಜೀವನದಲ್ಲಿ ಕತ್ತಲೆ ಅಥವಾ ಅಂಧಕಾರ ಇದ್ದಿರ್ಬೋದು. ಸೊ ಅದೆಲ್ಲವನ್ನು ನೀವು ರೀಕನ್ಸಿಡರ್ ಮಾಡಬೇಕು, ರಿಕವರಿ ಆಗಬೇಕು, ನಿಮ್ಮನ್ನು ನೀವು ರಿಕವರಿ ಮಾಡ್ಕೊಳ್ಬೇಕು ಅಂತ ಹೇಳ್ತಿದ್ದಾರೆ. ನಿಮ್ಮ ಜೀವನದಲ್ಲಿ ಈಗ ಏನೇ ಸಮಸ್ಯೆ ಇರ್ಬೋದು, ರಿಕವರಿ ಆಗಿ ಜೀವನದಲ್ಲಿ ನಿಮ್ಗೆ 2ನೇ ಚಾನ್ಸ್ ಕೊಡಿ ಅಂತ ಹೇಳ್ತಿದ್ದಾರೆ. ಜೀವನದಲ್ಲಿ ಪಾಸಿಟಿವ್ ಥಿಂಕಿಂಗ್ ಮಾಡಿ, ಯಾವತ್ತು ನೆಗೆಟಿವ್ ಥಿಂಕಿಂಗ್ ಮಾಡಬೇಡಿ ಅಂತ ಹೇಳ್ತಿದ್ದಾರೆ. ಇನ್ನು ಕೆಲವೇ ತಿಂಗಳಲ್ಲಿ ನಿಮ್ಮ ಜೀವನದಲ್ಲಿ ಒಳ್ಳೆ ದಿನಗಳು ಬರುತ್ತವೆ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಸೊ ಇದು ಡಿವೈನ್ ರೀಡಿಂಗ್. ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ. ಥ್ಯಾಂಕ್ ಯು.